ಹೋಗಿ ಬಂದಷ್ಟು ಖುಷಿ ಆಗ್ತಾ ಇದೆ. ಎಲ್ಲೆಲ್ಲೂ ನೋಡಿದರೂ ಹಚ್ಚು ಹಸಿರಿನಿಂದ ತುಂಬಿದವು ವಾತಾವರಣ. ಭೂತಾಯಿ ಹಸಿರು ಸೀರೆಯನ್ನಿಟ್ಟು ನಗುತ್ತಿದ್ದಾಳೆ ಎಂದು ಬಾಷ್ಪವಾಗುತ್ತಿರುವ ಬೆಳೆಗಳು. ಇದನ್ನೆಲ್ಲ ನೋಡಿದರೆ ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ತಾನೇ ಸರ್ವಜ್ಞರು ಹೇಳಿರುವುದು, ಅನ್ನದಾನಿಗಳಿಗಿಂತ ಮುನ್ನದಾನಿಗಳಿಲ್ಲ. ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಈ ಜಗದೊಳಗೆ. ಅನ್ನವೇ ಮಹಾಪ್ರಾಣ ಸರ್ವಜ್ಞ ಅಂತ. ಏನು ಪತಿದೇವರು ಹೊಲದಿಂದ ಬಂದು ಸರ್ವಜ್ಞನ ವಚನ ಹೇಳ್ತಾ ನಿಂತಿದ್ದೀರಲ್ಲ, ಏನು ಮೈಮಾಲ್ ಏನಾದರೂ ಸರ್ವಜ್ಞ ಬಂದಿದ್ದಾನೋ ಹೇಗೆ? ಹಾಗಲ್ಲ ಗೌರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಿಲ್ಲ ನೋಡು. ಕಾಲ ಬದಲಾದರೇನು, ವಚನಗಳ ಮಹತ್ವ ಬದಲಾಗಲಿಲ್ಲ. ರೈತ ಬೆಳೆದ ಬೆಳೆ ಜಗತ್ತಿಗೆ ಅನ್ನವಿದ್ದಂತೆ ಅಂತ ವಚನದಿಂದ ಸತ್ಯವಾಯಿತು. ಹೌದ್ರಿ, ನೀವನ್ನುವ ಮಾತು ನಿಜ. ಮನುಷ್ಯ ಎಷ್ಟೇ ಕಲ್ತರು, ಎಷ್ಟೇ ಮುಂದುವರೆದ್ರು, ಎಷ್ಟೇ ದೊಡ್ಡವನಾದ್ರೂ ಕೊನೆಗೆ ಹೊಟ್ಟೆಗೆ ತಿನ್ನೋದು ಅನ್ನನೇ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಲ್ಲಿಗೆ ರೈತರ ಜನ್ಮ ಸಾರ್ಥಕ. ಅದಕ್ಕೆ ತಾನೇ ಹೇಳಿರುವುದು ಸರ್ವಜ್ಞರು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿಯ ರಾಟಿ ನಡೆಯದಿದ್ದರೆ ದೇಶ ದಾಟುವುದು ಕೆಡಕು ನೋಡ ಸರ್ವಜ್ಞ ಅಂತ. ಅಂದರೆ ಮೇಟಿ ಎಂಬ ರಂಟಿ ಹಿಡಿದು ಭೂತಾಯಿ ಹಸನ ಮಾಡಿ ಉತ್ತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ದೇಶ ಅಷ್ಟೇ ಅಲ್ಲ ಗೌರಿ, ಈ ಜಗತ್ತೇ ಸರ್ವನಾಶವಾಗಿ ಬಿಡುತ್ತೆ. ಅದಿರ್ಲಿ, ಹೋಗ್ಲಿ ಬಿಡು. ಬುತ್ತಿಯನ್ನು ತರುವ ನಾರಿ ಹೊತ್ತು ನೆತ್ತಿ ಮೇಲೆ ಬಂದೈತಿ, ಇನ್ನು ಮನೆಯಲ್ಲೇ ಇದೆಯಲ್ಲ. ಹೊತ್ತು ನೆತ್ತಿ ಮೇಲೆಲ್ಲ ರೀ ಬಿಟ್ರೆ ಸಂಜೆನೂ ಆಗ್ಬಿಡುತ್ತೆ. ಒಳಗಡೆ ನನ್ನ ಮೈದನ ಇದ್ದಾನೆ, ಮೊದಲು ಅವನ ವ್ಯವಸ್ಥೆ ಆಗಬೇಕು. ಅವನ ವಿಚಾರ ಆಮೇಲೆ ಮುಂದಿನ ವಿಚಾರ. ಗೌರಿ, ನೀನು ನನಗೆ ಹೆಂಡತಿಯಾಗಿ ಬರಲಿಲ್ಲ, ಈ ಮನೆ ಬೆಳಗುವ ದೇವತೆಯಾದೆ. ಈ ನಿನ್ನ ಪ್ರೀತಿ ತುಂಬಿದ ಹೃದಯದಲ್ಲಿ ನನ್ನ ತಮ್ಮನಿಗೆ ಹೃದಯವಂತಿಕೆ ತಾಯಿಯಾದೆ. ವಾತ್ಸಲ್ಯ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳಗಲು ಬಂದ ನಂದಾದೀಪ ನೀನು. ಹಾ ಸಾಕ್ರಿ ಸಾಕು. ಹೆಂಡತಿನ ಬಾಳ ಹೊಗಳಬಾರ್ದು. ಹೊಗಳಿದ್ರೆ ನೆತ್ತಿ ಮೇಲೆ ಹತ್ತಿ ಕೊಡ್ತಾರೆ. ಒಳಗಡೆ ಕೆಲಸ ಇದೆ, ಬರ್ತೀನಿ. ನಿಲ್ಲು ಗೌರಿ, ಹೆಂಡತಿಯನ್ನು ಬಿಡುವಿಲ್ಲದೆ ಬಾಡಿಗೆ ದನದಂತೆ ದುಡಿಸಿಕೊಳ್ಳುವುದು ಗಂಡನಿಗೆ ಶೋಭೆ ತರುವುದಿಲ್ಲ. ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಜೋಡೆತ್ತಿನ ಬಂಡಿಗಳಿದ್ದ ಹಾಗೆ. ಆ ಬಂಡಿಗಳು ಯಾವಾಗಲೂ ಸಮನಾಗಿ ಸಾಗಬೇಕೆ ಹೊರತು ದಿಕ್ಕಿ ಯಾವತ್ತೂ ಬದಲಿಸಬಾರದು. ಗಂಡನ ಮಾತನ್ನ ವೇದವಾಕ್ಯ ಅಂತ ಪಾಲಿಸೋದು ಹೆಣ್ಣಿನ ಧರ್ಮ. ಒಂದು ವೇಳೆ ಅವಳು ತಪ್ಪಿ ನಡೆದಿದ್ದೆ ಆದ್ರೆ ಅವಳು ಹೆಣ್ಣೆ ಅಲ್ಲ ರೀ. ಗೌರಿ, ಮಾತಿನಲ್ಲಿ ಬಲು ಚತುರಿ ನೀನು. ಗಂಡನನ್ನು ಬರೀ ಮಾತಿನಲ್ಲಿ ಮಳ್ಳ ಮಾಡ್ತೀಯ. ಆಹಾ, ನೀವೇನು ಕಮ್ಮಿನಾ? ಮಾತು ಸಿಕ್ಬಿಟ್ರೆ ಕವಿಗಳೇ ಆಗ್ಬಿಡ್ತೀರಾ. ಈ ಕವಿಯ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರ ಶಿಲೆಯ ಮುತ್ತಿನಂತ ಮಡದಿ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ನಿನ್ನ ಕಂಠದಿಂದ ರಾಗ ಹೊರಹೊಮ್ಮಿದರೆ ಸಾಕು, ಹಾಲಲ್ಲಿ ಸಕ್ಕರೆ ಬೆರೆಸಿ ಊಟ ಮಾಡಿದಂತೆ. ಹೌದೇ ಪತಿದೇವ, ಇದಕ್ಕೇನು ಕಮ್ಮಿ ಇಲ್ಲ. ನೀವು ಆಸೆ ನೋಡ, ಆಸೆ ಹಾಗೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಣಿದರು, ಯುಗಗಳು ಕಳೆದು ಉರುಣಿದರು, ನಿನ್ನ ಜೀವನ ಚುಂಕಿಯೋ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ.
ಲೋಕದಲ್ಲಿ ಬರಿದ ಪ್ರೀತಿಯ ಮಧುರ ಜಗದೊಳಗೆ ಪ್ರೀತಿಯ ಮರ ಲೋಕದಲ್ಲಿ ಬರಿದ ಪ್ರೀತಿಯ ಮಧುರ ಜಗ ಮುಳುಗಿ ಹೋದರೆ ನೀ ನನಗೆ ಅಮರ ದೇಹಗಳೆರಡು ಜೀವವು ಒಂದೇ ದೇಹಗಳೆರಡು ಜೀವವು ಒಂದೇ ಪ್ರೀತಿಸುವ ಮಗಬೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ ನೀನೆ ತಾನೇ ಹೇಳಿಸುತ್ತೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದು ಹಿಂದೋ ಲೋಕಕ್ಕೆ ನೀನು ಪ್ರೀತಿಯು ಹಿಂದೋ ಪ್ರೀತಿಗಾಗಿ ಪ್ರೇಮಿ ಪೂಜಿಸಲು ಪ್ರೀತಿಗಾಗಿ ಪ್ರೇಮಿ ಪೂಜಿಸಲು ಪ್ರೇಮಿಗಾಗಿ ಎಂದಿಗೂ ನಾವು ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆ ಯುಗಗಳು ಕಳೆದು ಉರುಳಿದರು ಯುಗಗಳು ಕಳೆದು ಉರುಳಿದರು ಹೀಗೆ ನಿನ್ನ ಪ್ರೀತಿಸಲಾರೆ ಅಣ್ಣ ಅತ್ತಿಗೆ ಏನು ಮಾಡ್ತಾ ಇದ್ದೀರಿ? ಅದು ಏನಿಲ್ಲ ನಂದೀಶ, ನಿಮ್ಮ ಅತ್ತಿಗೆ ಮೆಣಸಿಕಾಯಿ ತುಂಬ ತೆಗೆದು ನೀರು ಹೊಡೆಯದೆ ಕಸ ಹೊಡೆದಿದ್ದಾಳೆ. ಗಾಳಿಗೆ ಹಾರಿ ಕಣ್ಣಿಗೆ ಬೆತ್ತು ಅದಕ್ಕೆ ಕಣ್ಣಿಗೆ ಓದುತ್ತಿದ್ದಾಳಪ್ಪ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು ನಿಮ್ಮ ಅತ್ತಿಗೆಗೆ. ಹೌದು ಹೌದು ಮೈದನ, ಅಷ್ಟೇನಪ್ಪ. ಅದೇನಾಯ್ತಂದ್ರೆ ನಾನು ಕಸ ನೂಗ್ತಾ ಇದ್ನ, ನಿಮ್ಮಣ್ಣ ನಾವು ಹೇಳಿದೆ ಒಳಗೆ ಬರಬೇಡ್ರಿ ಕಸ ನೂಕೋರಿ ಹೊರಗಿರ್ರಿ ಅಂತ. ನನ್ನ ಮಾತೇ ಕೇಳಲಿಲ್ಲ ಕಣೋ, ಗಡಬಡಿಸಿ ಬಂದ್ಬಿಟ್ರು. ಕಣ್ಣಲ್ಲಿ ಧೂಳು ಬಿತ್ತು, ನಾನು ತೆಗಿತಾ ಇದ್ದೆ. ಅಣ್ಣ ಅತ್ತಿಗೆ ವಯಸ್ಸಿನಲ್ಲಿ ದೊಡ್ಡವರು ನೀವು, ಆದರೆ ಪ್ರೀತಿಯಲ್ಲಿ ಚಿಕ್ಕ ಮಕ್ಕಳು ಇದ್ದ ಹಾಗೆ. ನಿಮ್ಮನ್ನು ನೋಡಿ ಕಲಿಬೇಕು ಈ ಸಮಾಜದ ನವ ದಂಪತಿಗಳು. ಏನು ನಂದೇಶ, ಅಣ್ಣ ಅತ್ತಿಗೆಯರು ತಿಳಿದುಕೊಳ್ಳುವಂತ ತಪ್ಪು ಅವ್ರೇನು ಮಾಡಿದ್ದಾರೆ? ಬಾರಪ್ಪ ಜಗದೀಶ, ತಪ್ಪು ಮಾಡಿದ್ದು ನಾವೇಪ್ಪ. ಏನಂದ್ರೆ ಅವನು ಮದುವೆ ಮಾಡಬೇಕಾಗಿತ್ತಲ್ಲ, ಮಾಡದ ತಪ್ಪು ನಾವೇ ಮಾಡಿದ್ದು. ಬಾರಪ್ಪ ಈಗ ಬಂದೇನು? ಹೌದಣ್ಣ. ಎದ್ದೇಳು ಜಗದೀಶ, ಆ ಬೀರೇಶ್ವರ ಸದಾ ನಿನಗೆ ಒಳ್ಳೆಯದನ್ನು ಮಾಡಲಿ. ಜಗದೀಶ ಏನಪ್ಪ ಇದೆಲ್ಲ? ನೀನಾಗ ಪೊಲೀಸ್ ಅಧಿಕಾರಿ ಕಣೋ, ಹೀಗೆಲ್ಲ ಕಾಲಿಗೆ ಬೆಳೆದು ನಮ್ಗೆ ಯಾಕೋ ಅಷ್ಟೊಂದು ಸರಿ ಕಾಣಲ್ಲಪ್ಪ. ಯಾಕತ್ತಿಗೆ ಹಾಗನ್ನುತ್ತೀಯ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ಮಗ ತಾನೆ ಅಂದ ಹಾಗೆ ನೀವೇ ನನಗೆಲ್ಲ ಆಶೀರ್ವಾದ ಮಾಡಿ. ಬೇಡಪ್ಪ ಜಗದೀಶ, ಕಸ ಹೊಡೆಯುವ ಕೆಲಸ ಸರ್ಕಾರದಿದ್ದರೆ ಸಾಕು. ತಂದೆ ತಾಯಿರನ್ನು ಕೀಳಾಗಿ ಕಾಣುವ ಈ ಕಾಲದಲ್ಲಿ ಇದ್ರ ಇರ್ಬೇಕಪ್ಪ ನಿನ್ನಂತ ಮಗ ಎತ್ತವರಿಗೆ. ಇವಳ್ಯಾಕೆ ಇಲ್ಲಿಗೆ ಬಂದಳು? ಹಾದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ತೆಗೆದುಕೊಂಡ ಆಯ್ತು ನಮ್ಮ ಬಾಳು. ಇದೇನಿದು? ನನ್ನನ್ನ ಇವನ್ ಮನೆಗೆ ಕರ್ಕೊಂಡು ಬಂದಿದ್ದಾನಲ್ಲ, ಅದೇನು ಅಂತಾರಲ್ಲ, ಊದೋದನ್ನು ಕೊಟ್ಟು ಬಾರ್ಸನ್ನು ತಗೊಂಡಂತೆ ಅಂತ ಆಯ್ತು ನನ್ನ ಬಾಳು. ಜಗದೀಶ ಅಂದ ಹಾಗೆ ಇವಳು ಯಾರಪ್ಪ?
ಅದಕ್ಕೆ ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ. ನನಗೆ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಆ ಬೀರೇಶ್ವರ ನಿನಗೆ ಸದಾ ಒಳ್ಳೆಯದನ್ನು ಮಾಡಲಿ. ಅಲ್ಲೋ ಜಗದೀಶ, ನಿನಗೂ ಒಬ್ಳು ತಂಗಿ ಇದ್ದಾಳಂತ ನಮ್ಮ ಮುಂದೆ ನೀನು ಯಾವತ್ತೂ ಹೇಳೇ ಇರ್ಲಿಲ್ವಲ್ಲೋ? ಹೌದು ಅತ್ತಿಗೆ, ಇವಳು ಇಷ್ಟು ದಿನ ಸಿಟಿಯಲ್ಲಿ ಓದುತ್ತಿದ್ದಳಲ್ಲ, ಒಮ್ಮೆ ಭೇಟಿ ಮಾಡಿಸಿದ್ರೆ ಆಯ್ತಂತ ಸುಮ್ಮನಾದೆ ಅಮ್ಮ. ಅಮೃತ, ಇವನು ನನ್ನ ಸ್ನೇಹಿತ ನಂದೇಶ ಅಂತ. ನಮಸ್ಕಾರ. ನಮಸ್ಕಾರ. ಜಗದೀಶ, ಈ ವರ್ಷ ನಮ್ಮ ನಂದೀಶನ ಮದುವೆ ಮಾಡಬೇಕಂದುಕೊಂಡಿರೋರು. ಅದಕ್ಕೆ ಯಾವುದಾದರೂ ಹುಡುಗಿ ಇದ್ರೆ ಹೇಳಪ್ಪ, ಮದುವೆ ಮಾಡಿ ಮುಗಿಸಿ ಬಿಡೋಣ. ಹೌದಪ್ಪ, ಹುಡುಗಿ ಏನು ಕಲಿತವಳೆ ಅಂತ ಆಗಿರ್ಬೇಕಾಗಿಲ್ಲ. ಅವಳಿಗೆ ಈ ಮನೆ ಕೆಲಸ, ಹೊಲದಲ್ಲಿರೋ ಕೆಲಸ, ಅಡುಗೆ ಕೆಲಸ ಇಷ್ಟು ಬಂದರೆ ಸಾಕು. ಬಡವಳಾದರೂ ಪರವಾಗಿಲ್ಲ, ನಾವು ಅವಳನ್ನು ತಂದ್ಕೊಳ್ತೀವಿ. ಯಾಕೆ ಅತ್ತಿಗೆ ಹಾಗನ್ನುತ್ತೀಯಾ? ಆಳಾಗಿ ಬಲ್ಲವನು ಅರಸಾಗಿ ಬಲ್ಲೇನು. ನಾನೊಬ್ಬ ಪೊಲೀಸ್ ಅಧಿಕಾರಿನೇ ಆಗಿರ್ಬೋದು, ಆದ್ರೆ ನಾನು ಹೊಟ್ಟಿಗೆ ತಿನ್ನೋದು ಅನ್ನ ತಾನೇ. ಅಂದ ಹಾಗೆ ನಾವೆಲ್ಲ ನಮ್ಮಂಥವ್ರೆಲ್ಲ ಈ ಭೂಮಿ ತಾಯಿ ನಂಬಿ ಬದುಕಬೇಕಮ್ಮ, ಬದುಕಬೇಕು. ನಿಜಾನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದರು ಹೊಟ್ಟಿಗೆ ತಿನ್ನುವುದು ಮಾತ್ರ ಅನ್ನನೇ. ಆದರೆ ಇದನ್ನು ಪ್ರತಿಯೊಬ್ಬ ಅಧಿಕಾರಿಗಳು ಅರ್ಥಾಗ ಮಾತ್ರ ನಮ್ಮಂಥ ರೈತರಿಗೆ ಒಂದು ಬೆಲೆ, ಒಂದು ನೆಲೆ ಸಿಗುತ್ತೆ ಈ ದೇಶದಲ್ಲಿ. ಹೌದಪ್ಪ, ಮನುಷ್ಯ ಎಷ್ಟೇ ಬೆಳೆದ್ರು ಅವನಿಗೆ ಆಸರೆ ಆಗಬೇಕಾದವನು ರೈತನೇ. ಅಂದ ಹಾಗೆ ನಿಮ್ಮ ತಂಗಿ ತುಂಬಾ ಗುಣವಂತೆ ಕಣಪ್ಪ. ಅಣ್ಣ, ಹೌದಮ್ಮ, ಇಂಥ ಗುಣವಂತಿಗೆ ಒಂದು ಮದುವೆ ಮಾಡಬೇಕಂದಿರ್ಬೇಕು. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದ್ದೀನಣ್ಣ, ನಮಿಸುವ ಕೈಗಳಂತ ಕ್ಷಮಿಸುವ ಕೈಗಳೇ ಶ್ರೇಷ್ಠ ಅಂತ. ನೋಡಪ್ಪ, ಅದೆಷ್ಟು ಜಾಣೆ ನನ್ನ ತಂಗಿ ಅಲ್ಲ. ನಿಮ್ಮಂಥ ಕಲಿತವರು ದರ್ಪದಿಂದ ಮೇರೆಯವರಿಗೆ ತಕ್ಕ ಉತ್ತರ ಕೊಡೋ ದೊಡ್ಡ ಅಧಿಕಾರಿಗಳಾಗಿ ಬರಬೇಕು. ಅಂದಾಗಲೇ ನಮ್ಮಂಥವ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಅಂದ ಹಾಗೆ ನಾನೊಂದು ಮಾತು ಕೇಳಿ ಜಗದೀಶ. ಏನಮ್ಮ? ಕೇಳಮ್ಮ. ಏನಿಲ್ಲ, ನಿನ್ನ ತಂಗಿನ ನೋಡ್ತಾ ಇದ್ರೆ ಒಳ್ಳೆ ಗುಣದವಳು, ಹಾಗೆ ಒಳ್ಳೆ ಮನಸ್ಸಿನವಳು ಕೂಡ ಕಾಣಿಸ್ತಾ ಇದ್ದಾಳೆ. ನಂದೀಶ ತುಂಬ ಮುಗ್ಧ ಸ್ವಭಾವದವನು. ನೀನು ಯಾಕೆ ನಿನ್ನ ತಂಗಿನ ನಮ್ಮನೆಗೆ ಸೊಸೆಯನ್ನಾಗಿ ಕಳಿಸ್ಬಾರ್ದು, ನಮ್ಮ ನಂದೀಶನಿಗೆ ಕೊಟ್ಟು ಮದುವೆ ಮಾಡಬಾರ್ದು ಅಂತ ನನ್ನ ಆಸೆ. ಏನ್ರಿ, ಕೇಳ್ತೀರಾ? ಗೌರಿ, ನಿನಗೇನಾದರೂ ಹುಚ್ಚ? ಹೊಲದಲ್ಲಿ ದುಡಿಯುವ ನನ್ನ ತಮ್ಮನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತಂಗಿಯಲ್ಲಿ ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಯಾಕನ್ನ ಹಾಗನ್ನುತ್ತೀಯಾ? ಬಂಗಾರದಂತ ನನ್ನ ಗೆಳೆಯನಿಗೆ ಸತಿಯಾಗಿ ಬರಲು ನನ್ನ ತಂಗಿ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅಷ್ಟೇ ಯಾಕೆ, ನಿಮ್ಮ ಮನೆಯಲ್ಲಿ ನನ್ನ ತಂಗಿ ಇರುತ್ತಾಳೆ ಅಂದರೆ ಅವಳು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕನ್ನ, ಪುಣ್ಯ ಮಾಡಿರ್ಬೇಕು. ಅಣ್ಣ, ಏನಣ್ಣ, ಏನು ಹೇಳ್ತಾ ಇದೀಯಾ ನೀನು? ಇಷ್ಟು ಬೇಗ ಈ ನಿನ್ನ ತಂಗಿ ನಿನಗೆ ಬೇಸರವಾಗಿ ಬಿಟ್ಲೇನಣ್ಣ? ಛೇ, ಇಲ್ಲಮ್ಮ. ಹೆಣ್ಣಿನ ಬಾಳಿನಲ್ಲಿ ಯಾವ ಸಮಯದಲ್ಲಿ ಏನಾಗಬೇಕು ಅದು ಆದ್ರೇನೆ ಚಂದನಮ್ಮ. ಅಣ್ಣ, ನನಗೆ ಇಷ್ಟು ಬೇಗ ಮದುವೆ ಬೇಡಣ್ಣ, ಇಷ್ಟು ಬೇಗ ಮದುವೆ ಬೇಡ. ಯಾಕಂದರೆ ಕೈ ತುತ್ತು ಕೊಟ್ಟವರಿಗೆ ಕುತ್ತು ತರುವ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ನಿಮ್ಮನ್ನು ಕಳೆದುಕೊಂಡು ಮೂರ್ಖ ನಾನಾಗಲಾರೆ. ನಂದೀಶ, ನಿನ್ನಣ್ಣನೇನು ಮುಟ್ಟಾಳನೆಂದುಕೊಂಡಿರುವೆಯಾ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಶ್ರೀಗಂಧದ ಗೊಂಬೆಕನೋ ನಮ್ಮ ಜಗದೀಶನ ತಂಗಿ. ಆಯ್ತಣ್ಣ, ಹಣೆಬರಕ್ಕೆ ಹೊಣೆಯಾರು, ನಿಮ್ಮಿಷ್ಟದಂತೆಯೇ ಆಗಲಿ. ಬೇಜಾರಾಗಬೇಡ ನಂದೀಶ, ಬಾರು ಇಲ್ಲಿ ನೋಡು. ಮುದ್ದಾದ ಹುಡುಗಿ ಇಂಥವಳನ್ನ ಯಾರಾದ್ರೂ ಬೇಡ ಅಂತಾರೇನು? ಏನ್ ನಾಸ್ತಾನಪ್ಪ ನನ್ನ ಮೈದನ. ಆಗ್ಲಪ್ಪ, ಹಾಗಾದ್ರೆ ಈ ಸಂತೋಷಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಹಾಡಬೇಕು ಅಂತ ಆಸೆ. ಆಗ್ಲಿ. ಶ್ರೀಗಂಧ
ಅಂದದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳಿ ಬೆಳಕು ತರುತ್ತಾಳಮ್ಮ ಮಗು ತನಕ ಬಂದಾಗೆಲ್ಲೋ ಈ ಮನಿತನ ಬೆಳಗಲೇ ನಮ್ಮ ಹರಕೆಯೋ ಫಲಿಸಲೇ ದೀಪ ಹುಟ್ಟಿದ ಮನೆಗೆ ಆರದ ದೀಪ ನೀ ಮೆಟ್ಟಿದ ಮನೆಗೆ ಊರಿನ ಹರಿಸಿದರು ಪುಷ್ಪಾಂಜಲಿ ನನ್ನ ಹರಕೆ ಆನಂದ ಬಾಷ್ಪಾಂಜಲಿ ನಮ್ಮ ಮನೆತನ ಬೆಳಗಲು ನಮ್ಮ ಮನೆತನ ಬೆಳಗಲು ಲಾಲ 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 ಆಗ್ಲಪ್ಪ ಏನ್ರಿ ಹೋದ್ರ ಅವ್ರಿಗೆ ಹೊಟ್ಟೆ ಹಸ್ತಿರ್ಬೇಕು ಅರ್ಜೆಂಟಾಗಿ ಕುಣದು ನೋಡಿ ಎಲ್ಲರ ಒಟ್ಟಿಗೆ ಸೇರಿ ಒಳಗಡೆ ದೇವ್ರ ಪೂಜೆ ಸಿದ್ಧವಾಗಿದೆ. ದೇವರ ದರ್ಶನ ತೆಗೆದುಕೊಳ್ಳೋರಂತೆ. ಬಾರಪ್ಪ. ಎಂತ ವಿಚಿತ್ರ! ಮತ್ತೊಬ್ಬನ ತೋಟಕ್ಕೆಯಲ್ಲಿ ನಲಿಯುವ ಹೆಣ್ಣು ಈ ನಂದೀಶನ ಮಡದಿ. ಈ ವಿಷಯ ಏನಾದರೂ ನನ್ನ ಅಣ್ಣ ಅತ್ತಿರಿಗೆ ಗೊತ್ತಾದರೆ ಈ ಮದುವೆನೇ ಮುರಿದು ಹೋಗುತ್ತೆ. ಈ ಮದುವೆ ಮುರಿದು ಹೋದರೆ ನನ್ನ ಪ್ರಾಣ ಸ್ನೇಹಿತ ಜಗದೀಶನ ಮಾನ ಮರ್ಯಾದೆ ಎರಡೂ ಹಾಳಾಗಿ ಹೋಗುತ್ತೆ. ಅಯ್ಯೋ ವಿಧಿಯೇ, ಎಂತ ಕಲೆಗಾರನಯ್ಯ ನೀನು, ಎಂತ ಕಲೆಗಾರ! ಈ ಕವಿ ಬರೆದ ಕಥೆಯಲ್ಲಿ ನನ್ನನ್ನು ಪಾತ್ರಧಾರಿಯಾಗಿ ಮಾಡಿಬಿಟ್ಟೆ. ನೋಡೋಣ ಈ ಕವಿ ಬರೆದ ಕಥೆಯಲ್ಲಿ ನನ್ನ ಮುಂದಿನ ಪಯಣವನ್ನು.